ಅದಮ್ಮ, ಎಲ್ಲಿಗೆ ಹೋಗ್ತಾ ಇದೀಯಮ್ಮ ನೀನು ಬುತ್ತಿ ತಾಂಡು? ಅದೇಮ್ಮ, ಅಡಕೆಕಾಯಿ ಸುಲಿಯಕ್ ಬಂದೇವ್ರಲ್ಲ ಕೂಲರ್ಗೆ ಬುತ್ತಿ ತಾಂಡು ಹೋಗ್ತಾ ಇದ್ದೀನಿ. ಯಾಕಮ್ಮ? ಅದೇ ನೀನ್ ಯಾಕೆ ತಗೊಂಡೋಗ್ತಾ ಇದ್ಯಾ ಬುತ್ತಿನ ಅಂತಾನ. ಅವಳು ಎಲ್ಗೋದ್ಲು ರಾಣಿ? ಅವಳು ತಗೊಂಡೋಗ್ತಾಳ ಬಿಡು. ಅಯ್ಯೋ, ಅವಳಿಗಿನ್ನೂ ಹೊಟ್ಟೆನೋ ವಾಸಿ ಆಗಿಲ್ಲ ಅನ್ಸುತ್ತೆ ಕಣಮ್ಮ. ಅವಳು ಎಲ್ಗೋದ್ಲೋ ಏನೋ ಗೊತ್ತಿಲ್ಲ, ಅದಕ್ಕೆ ನಾನೇ ತಗೊಂಡೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಬಿಡು, ಇವತ್ತೊಂದ್ ದಿವಸ ಮನೆಗೆ ಇದ್ರೂ ಇರ್ತಾಳೆ ಅವಳು. ಇನ್ನು ಹೊಟ್ಟೆ ನೋವು ವಾಸಿ ಆಗಿಲ್ಲ ಅನ್ಸುತ್ತೆ ಅವಳಿಗೆ. ಅಲ್ಲ, ಅಷ್ಟೊಂದು ಕಷಾಯ ಕುಡಿಸಿದ್ರು ಇನ್ನ ವಾಸಿ ಆಗಿಲ್ವಾ ಅವಳಿಗೆ ಹೊಟ್ಟೆ ನೋವು? ಎಲ್ಗೋದ್ಲ ಅವಳು? ಕರಿ ಇಲ್ಲಿ ಹೇಳ್ತೀನಿ. ಎಲ್ಗೋದ್ಲ ಗೊತ್ತಿಲ್ಲ ಕಣಮ್ಮ, ಮನೆಯಾಗಿಲ್ಲ ಅವಳು. ನಾನು ಅವಾಗಿಂದ ನೋಡ್ತಾ ಇದ್ದೆ, ಬತ್ತಾಳೇನೋ ಅದೇಲಿ ಹೋಗ್ತಾಳೋ ಇಲ್ವೋ ಕೇಳ್ಕೊಂಡು ತಗೊಂಡೋಗೋಣ ಅಂತಾನ. ಅವಳು ಯಾಕೋ ಇಷ್ಟತ್ತಾದ್ರೂ ಬರ್ಲಿಲ್ಲ. ಅದಕ್ಕೆ ತಿರ್ಗಾ ಆಮೇಲೆ ಕೂಲಿ ಆಳುಗಳು ಬಂದು ಕಾಯ್ತಾ ಇರ್ತಾರೆ. ನಾವು ಹೋಗ್ಬೇಕು ಜಲ್ದಿ ಬುತ್ತಿ ತಗೊಂಡು. ಅದಕ್ಕೆ ಹೋಗ್ತಾ ಇದ್ದೀನಿ ನಾನು. ಬಿಡು. ಹಾಗಮ್ಮ ಬಂದು ನೋಡ್ ರಾಣಿ. ರಾಣಿ ಎಲ್ಲಿಗೆ ಹೋಗಿದ್ದು ಇಷ್ಟೊತ್ತಿಂತಕನ? ಅದು ರಾಧಕ್ಕ, ಯಾಕೋ ಬೆಳಗ್ಗೆ ಎದ್ದಾಗಿಂದನ ಬೇದಿ ಆಗ್ತೈತೆ ನನಗೆ. ಅದಕ್ಕೆ ಹೊರಗಡೆಗೆ ಹೋಗಿದ್ದೆ. ನಿನ್ನೆ ಸಹ ಹೊಟ್ಟೆ ನೋವು ಅಂತ ನಾಟಕ ಮಾಡಿಳು, ಇವಾಗ ಬೇದಿ ಅಂತೆ ಬೇದಿ. ಇದು ನಾಟಕನೇ ಇರ್ಬೇಕು, ನಾಟಕಗಾತಿ ಇವಳು. ಅಲ್ಲಮ್ಮ, ನಿನ್ನೆ ನೋಡಿದ್ರೆ ಹೊಟ್ಟೆ ನೋವು ಅಂತಿದ್ದೆ, ಇವತ್ತು ನೋಡಿದ್ರೆ ಅಲ್ಲೇ ಬೇದಿನ? ಯಾಕೆ, ಏನ್ ತಿಂದಿದ್ದೆ ಅಂತದ ಬೇದಿ ಆಗಂತದ? ಅದೇ ರಾಧಕ್ಕ, ಇವರು ಕಷಾಯ ಅದು ಇದು ಅಂತ ಹೇಳಿ ಕುಡಿಸ್ಬಿಟ್ರಲ್ಲ, ಅದೇ ಏನೋ ಹೆಚ್ಚು ಕಮ್ಮಿ ಆಗಿ ಬೇದಿ ಆಗ್ತೈತೆ ಅನ್ಸುತ್ತೆ. ಏನ್ ನಾಟಕ ಮಾಡ್ತೀವಿ? ಹೊಟ್ಟೆ ನೋವು ಅಂತ ನಾನು ನೆನ್ನೆ ನಾಟಕ ಮಾಡಿದೆ, ಇವತ್ತು ಬೇದಿ ಆಗ್ತೈತಿ ಅಂತ ನಾಟಕ ಮಾಡ್ತಾ ಇದ್ಯಾ? ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ ಅಂತಾನ? ನಿನ್ ನಾಟಕ ನನ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ದೆ. ಅಯ್ಯೋ ಅತ್ತೆ, ಇಲ್ಲ ಅತ್ತೆ, ಇವತ್ತು ನಿಜವಾಗ್ಲೂ ನನಗೆ ಬೇದಿ ಆಗ್ತೈತೆ. ಎದ್ದಾಗಿಂದ ನಾನೇನೆ 3 ಸಲ ಬೇದಿಗೆ ಹೋಗಿದ್ದೀನಿ. ಹೊಟ್ಟೆ ನೋವು ಅಂತನ ನೆನ್ನೆ ದಿವಸ ನಾನು ಮಾಡಿದ್ದು ನಾಟಕನೇ ಇರ್ಬೋದು, ಆದ್ರೆ ಇವತ್ತು ಮಾತ್ರ ನಿಜ ಅತ್ತೆ, ನಾನು ಸುಳ್ಳು ಹೇಳ್ತಾ ಇಲ್ಲ, ಬೇದಿ ಆಗ್ತೈತೆ. ಏಯ್, ಬಾಯಿ ಮುಚ್ಚೆ ಸಾಕು. ಕಷಾಯ ಕುಡಿದ್ರೆ ಯಾವ ಬೇದಿನೂ ಆಗಲ್ಲ, ಏನೂ ಆಗಲ್ಲ. ಇರ್ಬರೋ ರೋಗ ಎಲ್ಲ ನಾ ಕಿತ್ಕೊಂಡು ಹೋಗ್ತವೆ. ಸುಮ್ಮನೆ ನಾಟಕ ಮಾಡ್ತಾ ಇದ್ದಾಳೆ ಇವತ್ತು. ನೆನ್ನೆ ಹೊಟ್ಟೆ ನೋವು ಅಂತ ನಾಟಕ ಮಾಡಿಳು, ಇವತ್ತು ಬೇದಿ ಅಂತ ನಾಟಕ ಮಾಡ್ತಾ ಇದೆ. ನೀನ್ ಬೇದಿ ಅಂತ ತಕ್ಷಣ ಸುಮ್ಮನೆ ಬಿಟ್ಬಿಡ್ತೀವ? ಸುಮ್ಮನೆ ಓದೇ ಸರಿ, ಇವಾಗ ಕೆಲ್ಸಕ್ಕೆ ಬುತ್ತಿ ತಕೊಂಡು ಓದ್ಕೊಂಡು ಹೋಗಿ. ಇಲ್ಲ ಅಂತಂದ್ರೆ ನೋಡು, ಬೇದಿಗೆ ಇನ್ನನ ವಿಶ್ ಆಗಿರೋ ಅಂತ ಕಷಾಯ ತಂದು ಕುಡಿಸ್ಬಿಡ್ತೀನಿ. ನಿನ್ ನಾಟಕ ನಂತ ನಡೆಯಲ್ಲ. ಅಯ್ಯೋ ದೇವ್ರೆ, ಇದೇನಪ್ಪ ಇದು? ನಾನು ನೆನ್ನೆ ದಿವಸ ಆಡಿದ್ದೇನೋ ನಾಟಕ, ಆದ್ರೆ ಇವತ್ತು ನನಗೆ ನಿಜವಾಗ್ಲೂ ಬೇದಿ ಆಗ್ತೈತೆ. ಇವತ್ತು ನಿಜವಾಗ್ಲೂ ಬೇದಿ ಆಗ್ತೈತೆ ಅಂದ್ರು ನಮ್ಮಂಗಿಲ್ವಲ್ಲಪ್ಪ ನಮ್ಮ ಅತ್ತೆ. ಅಯ್ಯೋ, ಏನ್ ಮಾಡೋದು ಇವಾಗ? ಇನ್ನೇನು ಮಾಡೋಕ್ಕಾಗಲ್ಲ. ನಾನು ಏನಾದರೂ ಬೇದಿ ಅಂತ ಹೇಳಿ ಮನೆಗೆ ಉಳ್ಕೊಂಡ್ರೆ ಕಷಾಯ ಕುಡಿಸ್ಬಿಡುತ್ತೆ ನಮ್ಮ ಅತ್ತೆ. ಕಷಾಯ ಕುಡಿಯೋಕ್ಕಾಗಲ್ಲಪ್ಪ. ಯಪ್ಪ, ನೆನ್ನೆ ಕುಡ್ದಿದ್ದಕ್ಕೆ ಹಂಗೇನೆ ನನಗಂತೂ ವಾಂತಿ ಬಂದಂಗೆ ಆಗ್ತಿತ್ತು, ಕುಡಿಯೋಕ್ಕಾಗ್ತಿರ್ಲಿಲ್ಲ. ಬೇಡ ಬೇಡ, ಸುಮ್ಮನೆ ಬುತ್ತಿ ತಗೊಂಡು ಹೋಗ್ತೀನಿ, ಇನ್ನೇನು ಮಾಡೋಕ್ಕಾಗುತ್ತೆ? ಏ ರಾಣಿ, ಬುತ್ತಿ ಒತ್ಕೊಂಡು ಇವಾಗ ಅಡಕೆಕಾಯಿ ಸುಲಿಯಕ್ಕೆ ಹೋಗ್ತೀಯೋ ಅಥವಾ ಕಷಾಯ ತಂದು ಕುಡ್ಸೋನು? ಅತ್ತೆ, ಹೋಗ್ಲೇಬೇಕಾ? ಸರಿ ಬಿಡಿ, ಬುತ್ತಿ ತಗೊಂಡು ಹೋಗ್ತೀನಿ. ಕಷಾಯ ಮಾತ್ರ ಕುಡಿಯಕ್ಕಾಗಲ್ಲ ನನ್ನ ಕೈಯಲ್ಲಿ. ಕೊಡಿ ರಾಧಕ್ಕ, ಕೊಡಿ, ಓದ್ಕೊಂಡು ಹೋಗ್ತೀನಿ. ಅದಮ್ಮ, ನಾನು ಹೇಳಿಲ್ವಾ ನಾಟಕ ಆಡ್ತಾ ಇದ್ದಾಳೆ ಅಂತನಾ? ನೋಡು, ಹೋಗ್ತಾಳಂತೆ, ಕೂಡ ಬುತ್ತಿ ತಗ್ತೀನಿ, ಓದ್ಕೊಂಡು ಹೋಗ್ಲಿ. ತಾಳೆ ರಾಣಿ, ಹೋಗು ಜಲ್ಜಲ್, ಈಗಲೇ ಒತ್ತಾಗಿ ತಾಳೇನಿ, ಕೂಲಿಯರ್ ಬಂದಿರ್ತಾರೆ ಇಷ್ಟೊತ್ತಿಗೆ. ತಗ ಜಲ್ಜಲ್ ಹೋಗು, ಹೋಗಿ ಜಲ್ಜಲ್ ಓದ್ಕೊಂಡು ಹೋಗು. ಅಲ್ಲಿ ಈಗಲೇನೆ, ಅಲ್ಲಿ 10 ಗಂಟೆ ಆಗೈತಿ. ಹೋಗು ಜಲ್ಜಲ್ ಓದ್ಕೊಂಡು ಹೋಗು. ಅಯ್ಯೋ, ಇದೇನಪ್ಪ ಇದು? ಒಂದ್ಸಲ ನಾಟಕ ಮಾಡಿರಿ ಆಗ್ಲಾಗ್ಲ ನಾಟಕ ಮಾಡ್ತೀನಿ ಅಂತ ಅನ್ಕೊಂತಾರೆ ಇವರು. ಅಯ್ಯೋ ಅಮ್ಮ, ರಮೇಶ ಎಲ್ಗೋದ್ನಮ್ಮ? ಹೋಗ್ಯವನ ಅವನು ಹೊಲ್ತಕ್ಕೆ? ಅವನು ಅವಾಗ್ಲೇ ಹೋದ ಕಣಮ್ಮ. ರಾಣಿನ ಕಳ್ಸು, ಬುತ್ತಿ ಹೊತ್ಕೊಂಡು ಬರಕ್ಕೆ ಹೇಳು ಅಂತ ಹೇಳಿ ಹೋದ. ಇವಳು ನೋಡಿ ಇವಾಗ ಹೋಗ್ತಾಳೆ. ಬೈಸ್ಕೊಂತಾಳೆ ಅಲ್ಲಿ ಹೋಗಿ ಅವನ್ ತಾಯಿ. ಸರಿ ಅಮ್ಮ, ಪಾತ್ರೆ ಇದಾವೆ, ಉಂಡಿರವು, ಅಡುಗೆ ಮಾಡಿರವು ಎಲ್ಲ ನಾನು ತಿಕ್ಕಿ ತೊಳೆದಿಕ್ತೀನಿ. ನೀನು ಹೋಗಿ ಮನಿಕೆ ಹೋಗಿ. ನಾನು ಇನ್ನೆಲ್ಲ ಮನಿಕೆ ಮನ? ಇದೈತಲ್ಲ ಸೀಮೆಸೆ, ಅದನ್ನ ಇಟ್ಕೊಂಡು ಹೊಲ್ತಕ್ಕೆ ಹೋಗ್ತೀನಿ, ಹಂಗೆ ಮೇಸ್ಕೊಂಬರ್ತೀನಿ. ಕುಕೊಂಡು ಇನ್ನೇನು ಮಾಡೋಣ? ನೀನು ಹೋಗು, ಅದೇನು ಕೆಲಸ ಮಾಡ್ಕೆ ಹೋಗಿ. ಅಯ್ಯೋ, ಇದೇನಪ್ಪ ಇದು? ಇಂಥ ಸ್ಥಿತಿ ಬಂದ್ಬಿಡ್ತು. ಅಯ್ಯೋ ಅಯ್ಯೋ ಅಯ್ಯೋ, ನೀರು ಕಡಿಕೋ ಹಂಗಾಗ್ತಿತ್ತಲ್ಲಪ್ಪ, ಏನಪ್ಪ ಮಾಡೋದು? ಈ ಬುತ್ತಿನ ಇಲ್ಲೇ ಇಳಿಸಿ ಇಲ್ಲೇ ಹೋಗಿ ಬಂದ್ಬಿಡ್ತೀನಿ ಜಲ್ದು. ಯಾರಿದು? ಬುತ್ತಿ ಗುಡಿ ಏನೋ ಅಲ್ಲಿಕ್ಬಿಟ್ಟು ಎಲ್ಗೋದ್ರು? ಯಾರಪ್ಪ ಇದು? ಇಲ್ಲಿಕ್ ಹೋಗ್ಯವ್ರಿ? ಯಾಕೋ ನೀರ್ ಕಡಿಕ್ ಹೋಗಂಗ ಆಗ್ತೈತಿ, ಹೋಗಕ್ಕೆ ಆಗ್ತಿಲ್ಲ. ಹೋಗತ್ತ, ನನಗಂತೂ ಸುಸ್ತಾಗ್ತೈತಿ. ಇದನ್ ಬೇರೆ ಹೊತ್ಕೊಂಡು ಹೋಗ್ಬೇಕು. ಅಲ್ಲ, ನನಗೆ ಬೇದಿ ಆಗ್ತೈತಿ ಅಂತಂದ್ರೆ ನಮ್ಮ ಅತ್ತೆ ನಂಬಂಗೆ ಇಲ್ಲ. ಇವಳ ರಮೇಶ್ ನೇಂಟಿ ರಾಣಿ, ಇವಳು ಯಾಕೆ ಹಿಂಗೆ ಓಡಾಡ್ತಾ ಇದ್ದಾಳೆ? ಯಾಕೋ ಸಪ್ಪಗಿದ್ದಂಗೆ ಇದ್ದಾಳೆ. ಬುತ್ತಿ ಗುಡಿ ಯಾಕೆ ಇಲ್ಲಿಕ್ಕಿ ಎಲ್ಲಿಗೆ ಹೋಗಿದ್ಲು? ಇರು ಕೇಳೋಣ, ಯಾಕೆ ಏನಾಯ್ತು ಅಂತಾನ. ರಾಣಿ, ಯಾಕೆ ಬುತ್ತಿ ಗುಡಿ ಇಲ್ಲಿ ಇಳಿಸಿ ಎಲ್ಲಿಗೆ ಹೋಗಿದ್ಯಾ? ಹತ್ತು ಕಡಿಕೆ ಯಾಕೋ ಸಪ್ಪಗಿದ್ದಂಗೆ ಇದೆಯಾ? ಏನಾಯ್ತೆ? ಯಾಕೆ ಸನಕಿಲ್ವೇ ನಿನ್ಗೆ? ಸುನಂದಕಯ್ಯ, ಅದು ಅದು ಅದೇನು ಇಲ್ಲ ಬಿಡು. ಏನಂತ ಹೇಳಿ, ಪರವಾಗಿಲ್ಲ. ಏನಂತ ಹೇಳು, ಯಾಕೆ ಹಿಂಗ ಇದೆಯಾ?
ಏನೂ ಇಲ್ಲ ಕಣಕ, ನನಗೆ ಯಾಕೋ ಬೆಳಗ್ಗೆಯಿಂದ ನಾ ಬೇದಿ ಆಗ್ತೈತೆ. ಆದ್ರೆ ನಮ್ಮ ಮನೆಗೆ ಯಾರು ನಂಬ್ತಾನೆ ಇಲ್ಲ ನನಗೆ ಬೇದಿ ಆಗ್ತೈತೆ ಅಂತಂದ್ರೆ. ನಮ್ಮ ಅತ್ತೆ ಬುತ್ತಿ ಹೊತ್ಕೊಂಡೋಗು, ನಾಟಕ ಮಾಡ್ತಾ ಇದೆಯಾ, ಬೇದಿ ಆಗ್ತೈತೆ ಅದು ಇದು ಅಂತಾನ ಹೇಳಿ ಬುತ್ತಿ ಹೊತ್ಕೊಂಡೋಗು ಅಂತೇಳಿ ಕೊಟ್ಬಿಟ್ರು. ಈಗ ನನಗೆ ಬೇದಿ ಆಗ್ತಿತ್ತಲ್ಲ, ಇವಾಗ ನೀರ್ ಕಡಿಕ್ ಹೋಗಂಗಾತು, ಅದಕ್ಕೆ ಇದನ್ನ ಇಳಿಸಿ ಹೋಗಿದ್ದೆ. ಅಯ್ಯೋ ನನಗಂತೂ ಸುಸ್ತಾಗ್ತೈತೆ ಕಣಕ, ಬೇದಿಯಾಗಿ ಇದನ್ನ ಹೊತ್ಕೊಂಡು ಹೋಗಕ್ಕೂ ಆಗ್ತಿಲ್ಲ, ಬಿಡಕ್ಕೂ ಆಗ್ತಿಲ್ಲ ಅನ್ನಂಗಾಗೈತೆ. ಏನ್ ಮಾಡೋದು? ನಿಮ್ಮ ಅತ್ತೆ ನಂಬ್ತಿಲ್ವಾ? ಯಾಕೆ? ಅದು ಯಾಕೆ ಅಂದ್ರೆ ನೆನ್ನೆ ದಿವಸ ನನಗೆ ಹೊಟ್ಟೆ ನೋವು ಇರಲಿಲ್ಲ, ಏನೂ ಇರಲಿಲ್ಲ. ಕೆಲಸಕ್ಕೆ ಹೋಗ್ಬೇಕಾಗುತ್ತೆ, ಮನೆಗೆ ಇರೋಣ ಆರಾಮಾಗಿ ಅಂತ ಹೇಳಿ ನಾಟಕ ಮಾಡಿದೆ ಹೊಟ್ಟೆ ನೋವು ಅಂತಾನ. ಅದನ್ನ ನಮ್ಮ ಅತ್ತೆ ಹೆಂಗೋ ಗೊತ್ತಾಗ್ಬಿಟ್ಟೈತೆ ನಮ್ಮ ಅತ್ತಿಗೆ ನಾನು ನಾಟಕ ಮಾಡ್ತಾ ಇದ್ದೀನಿ ಅಂತಾನ. ಅದಕ್ಕೆ ಕಷಾಯ ಎಲ್ಲ ಕುಡಿಸ್ಬಿಡ್ತು ನೆನ್ನೆ ದಿವಸ. ಆದ್ರೆ ಇವತ್ತು ನನಗೆ ನಿಜವಾಗ್ಲೂ ಬೇದಿ ಆಗ್ತೈತಿ ಅಂದ್ರೂ ನಮ್ಮ ಅತ್ತೆ ನಂಬ್ತಾನೆ ಇಲ್ಲ. ನೆನ್ನೆ ನಾಟಕ ಮಾಡ್ದಂಗೆ ಇವತ್ತು ನಾಟಕ ಮಾಡ್ತಾ ಇದ್ದೀನೇನೋ ಅಂತ ತಿಳ್ಕೊಂಡೈತೆ ಕಣಕ. ನಿಜವಾಗ್ಲೂ ನನ್ಗೆ ಬೇದಿ ಆಗ್ತೈತೆ ಕಣಕ, ಏನ್ ಮಾಡೋಣ ಹೇಳು? ಅದಕ್ಕೆ ಕಣೆ ರಾಣಿ ಹೇಳೋದು, ನಾಟಕ ಮಾಡಬಾರ್ದು, ಮೈ ಬಗ್ಸಿ ದುಡಿಬೇಕು ಅಂತ ಹೇಳೋದು. ನೀನು ನೆನ್ನೆ ದಿವಸ ಸುಳ್ಳು ಸುಳ್ಳು ಹೇಳಿ ನಾಟಕ ಮಾಡಿದ್ವಿ, ಅದಕ್ಕೆ ಮತ್ತೆ ಇವತ್ತು ನೀನು ನಿಜ ಹೇಳಿದ್ರು ಯಾರು ನಂಬಲ್ಲ. ಅದಕ್ಕೆ ಮತ್ತೆ ಯಾವಾಗ್ಲೂ ನಿಜ ಹೇಳ್ಬೇಕು ಅಂತ ಹೇಳೋದು. ಹೋಗ್ಲಿ ಬಿಡು, ಇದನ್ನ ಓದ್ಕೊಂಡು ನಡಿ ಮಂತಕ್ಕೆ, ನಾನೇ ಹೇಳ್ತೀನಿ ನಿಮ್ಮ ಅತ್ತಿಗೆ. ಆಡ ಕಣಕ, ನಮ್ಮ ಅತ್ತೆ ನಂಬಲ್ಲ. ನನಗೆ ಬೇದಿ ಆಗ್ತೈತಿ ಅಂದ್ರೂ ಇವಳು ನಾಟಕ ಮಾಡ್ತಾ ಇದ್ದಾಳೆ, ನಾಟಕಗಾತಿ ಅಂತ ನಾ ಬೈತೈತಿ. ಸುಮ್ಮನೆ ಯಾಕೆ, ಕೂಲಿಯರ್ ಬೇರೆ ಕಾಯ್ತಾ ಇದ್ದಾರೆ, ಈಗಲೇ ಟೈಮ್ ಆಗೈತಿ. ತಿರ್ಗಾ ಆಮೇಲೆ ಇದನ್ನ ಬುತ್ತಿ ತಗೊಂಡೋಗೋದು ತಡವಾದ್ರೆ ನನ್ನ ಗಂಡನು ಬೈತಾರೆ, ಹೋಗ್ಬೇಕು ನಾನು. ಬಿಡು, ಈ ಹೆಂಗೋ ಅತ್ಲಾಗೆ ಬೇದಿ ಆದ್ರೂ ಅತ್ಲಾಗೆ ಹೆಂಗೋ ಕೆಲಸ ಮಾಡ್ಕೊಂಡು ಬತ್ತೀನಿ. ಬೈಗಾಗತಕನ ಬೈಗಾಗ ಅಷ್ಟೊತ್ತಿಗೆ ಕಮ್ಮಿ ಆದ್ರೂ ಆಗ್ಬೋದು. ಅಲ್ಲ, ಬೇದಿ ಬೆಳಗ್ಗೆಯಿಂದ 3-4 ಸಲ ಬೇದಿ ಆಗೈತೆ, ಸುಸ್ತಾಗ್ತೈತಿ ಅಂತ ಹೇಳ್ತೀಯ ಅಂತದ್ರಾಗೆ ತಿರ್ಗಾನ ಈ ಊರಿಯ ಬಿಸ್ಲಾಗೆ ನಡ್ಕೊಂಡು ಅಲ್ಲಿಗಾನ ಅಡಿಕೆ ಕಾಯಿ ಸುಲಿಯ ತಕನ ಹೋಗ್ತೀಯ ನೀನು ಬದ್ವಾಗಿನ? ಸುಮ್ನಿರು, ಏನು ಬೇಡ, ನಾನೆಲ್ಲ ಹೇಳ್ತೀನಿ. ಸರಿ ಕಣಕ, ಆದ್ರೆ ಅವತ್ತು ನೀನು ನಮಗೆ ಬುದ್ಧಿ ಹೇಳಕ್ ಬಂದಾಗ ನಮ್ಮ ಅಮ್ಮನೂ ನಾನು ನಿನ್ನ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ವಿ. ಅದನ್ನೆಲ್ಲ ಮನ್ಸಿಗೆ ಹಚ್ಕೊಂಡಂಗೆ ನೀನು ನನಗೆ ಒಳ್ಳೇದೇ ಹೇಳ್ತಾ ಇದ್ಯಾ. ನಾನು ಕ್ಷಮಿಸ್ಬಿಡಕ್ಕ, ಅವತ್ತೇನೋ ಬುದ್ಧಿ ಇಲ್ದಲೇನೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ ನಿನ್ನ. ಆಯ್ತು, ಇರ್ಲಿ ಬಿಡು, ನಾನೇನು ಅದನ್ನೆಲ್ಲ ಏನು ಮನಸ್ನಾಗ ಹಚ್ಕೊಂಡಿಲ್ಲ. ನಾನೆಲ್ಲ ಹೇಳ್ತೀನಿ ನಿಮ್ಮ ಅತ್ತಿಗೂ ನಿನ್ನ ಗಂಡಗೂ. ನಡಿ. ರಾಣಿ ಏನಾಯ್ತೆ? ಯಾಕೆ ಇಲ್ಲಿ ನಿಂತಿದ್ಯಾ? ನೋಡ ಪರಮೇಶ, ನಿನ್ನ ಹೆಂಡತಿಗೆ ಬೇದಿ ಆಗ್ತೈತಂತೆ, ಅದಕ್ಕೆ ಬುತ್ತಿ ಕೂಡ ಇಲ್ಲಿ ಇಳಿಸಿ ನೀರ್ ಕಡೆಗೆ ಹೋಗಿದ್ಲು ಇಲ್ಲಿ. ಅದು ಅಲ್ದೇನೆ ಓದ್ಕೊಂಡು ಹೋಗಕ್ಕಾಗಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಂಡಿದ್ದಾಳೆ. ಅದಕ್ಕೆ ನಡಿಯಮ್ಮ, ನಾನೇ ಹೇಳ್ತೀನಿ ನಿಮ್ಮ ಅತ್ತಿಗೆ, ಏನು ಓದ್ಕೊಂಡು ಹೋಗ್ಬೇಡ, ಮಂತಕ್ ನಡಿ ಅಂತಂದ್ರೆ ನಾನು ಹೋಗಲ್ಲ. ನೆನ್ನೆ ದಿವಸ ಹೊಟ್ಟೆ ನೋವು ಅಂತೇಳಿ ನಾಟಕ ಮಾಡಿದೆ, ಅದಕ್ಕೇನೆ ಇವತ್ತು ನಾಟಕ ಮಾಡ್ತೀನಿ ಅಂತ ಹೇಳಿ ಅಂತಾರೆ. ಯಾರು ನಂಬಲ್ಲ ನಾನು ಹೇಳಿದೆ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಕೇಳಿಸ್ಕೊಂಡೆ ಬಿಡಕ್ಕ, ರಾಣಿ ಹೇಳಿದ್ದ ಎಲ್ಲ ಕೇಳಿಸ್ಕೊಂಡೆ. ಅವಳಿಗೆ ಬೇದಿ ಆಗ್ತೈತೆ ತಾನೆ? ಸರಿ ಬಿಡು, ಅವಳು ಬುತ್ತಿ ಗುಡೆ ಒತ್ಕೊಂಡು ಬರೋದು ಏನು ಬೇಡ. ಅದಕ್ಕೆ ಮತ್ತೆ ಹೇಳೋದು ರಾಣಿ, ಅದಕ್ಕೆ ಹೇಳೋದು ಹೊಟ್ಟೆ ನೋವು ಅಂತೇಳಿ ನಿನ್ನೆ ಸಹ ನಾಟಕ ಮಾಡ್ದಲ್ಲ, ಇವತ್ತು ನೋಡು ಬೇದಿ ಅಂತಿದ್ಯಾ. ಇವತ್ತು ನಿಜವಾಗ್ಲೂ ಬೇದಿ ಆಗ್ತಿದ್ರು ನಮಗೇನು ನಂಬಕ್ಕಾಗಲ್ಲ ನಿನ್ನ. ಯಾಕೆ ಹೇಳು, ಒಂದ್ ದಿವಸ ನಾಟಕ ಮಾಡಿದೆ, ದಿನ ಅದೇ ತಿಳ್ಕೊಂತಾರೆ, ನಾಟಕ ಮಾಡ್ತಾ ಇದ್ದಾಳೆ ಇವಳು ಇವತ್ತು ಅಂತಾನ. ಕೆಲಸ ಮಾಡಿ ದುಡ್ದು ಚೆನ್ನಾಗಿರೋದು ನೋಡ್ಬೇಕು, ಬರೇನೆ ಕೂತ್ಕೊಂಡು ತಿಂಬಕ್ ನೋಡ್ಬಾರ್ದು ನೀನು. ಈಗಲಾದ್ರೂ ಬುದ್ಧಿ ಬಂತ ನಿನಗೆ? ರೀ, ನೆನ್ನೆ ದಿವಸ ಹೊಟ್ಟೆ ನೋವು ಅಂತ ನಾಟಕ ಮಾಡಿದ್ಗೆ ನನ್ ಕ್ಷಮಿಸ್ಬಿಡ್ರಿ. ಇವತ್ತು ನನಗೆ ನಿಜವಾಗ್ಲೂ ಬೇದಿ ಆಗ್ತೈತೆ ಕಣ್ರಿ. ಇವತ್ತು ನಾನು ನಾಟಕ ಮಾಡ್ತಾ ಇಲ್ಲ, ದಯವಿಟ್ಟು ನಾನು ನಂಬ್ರಿ. ಆಯ್ತು ಬಿಡು ರಾಣಿ, ನನಗೆ ನಂಬಿಕೆ ಐತಿ. ನಿನ್ ಮುಖ ನೋಡಿದ್ರೆ ಗೊತ್ತಾಗ್ತೈತಿ ನಿನಗೆ ಬೇದಿ ಆಗೈತಿ ಎಂಬುದು. ನೆನ್ನೆ ದಿವಸ ಮಾಡಿದ್ದು ನಾಟಕ ಅಂತಾನು ನನಗೂ ಅರ್ಥ ಆಯ್ತು. ಅದಕ್ಕೆ ಮತ್ತೀಗ ಕಷಾಯನ ನಿನಗೆ ಬಿಡದಲ್ಲೇನೆ ಹಿಡ್ಕೊಂಡು ಕುಡಿಸಿದ್ದು. ಇನ್ನೊಂದ್ಸಲ ಹಿಂಗೆಲ್ಲ ನಾಟಕ ಮಾಡಕ್ ಹೋಗ್ಬೇಡ ತತ್ತ. ನಾನೆಲ್ಲ ಬುತ್ತಿ ಕೂಡ ಒತ್ಕೊಂಡು ಹೋಗ್ತೀನಿ, ನೀನ್ ಮಂತಕ್ಕೆ ಹೋಗು. ನಾನೇ ಕಳಿಸ್ತೀನಿ ಅಂತ ಹೇಳಿ ಅಮ್ಮಗೆ ಹೇಳು, ಸುಮ್ಮನಾಗುತ್ತೆ. ಇಲ್ಲ ರೀ, ನಾನು ಮಂತಕ್ಕೆ ಹೋಗಲ್ಲ, ಅತ್ತೆ ಬೈತೈತೆ. ನೀನೇ ಕರ್ಕೊಂಡು ಹೋಗಿ ಮಂತಕ್ಕೆ ಬಿಟ್ಟು ಬರೋಗಿ ಹೋಗಿ ನಿಮ್ಮ ಅಮ್ಮಗೆ ಹೇಳಿ. ಸುಮ್ಮನೆ ಯಾಕೆ ನಿಮ್ಮ ಅಮ್ಮ ಆಮೇಲೆ ಬೈತೈತೆ ನೋಡು. ನೀನು ಹೇಳಿದ್ರೆ ಸುಮ್ಮನೆ ಆಗುತ್ತೆ, ಹೋಗು. ಬುತ್ತಿ ಗುಡೆನ ನಾನು ಇಲ್ಲಿ ನಮ್ಮಂತ ಇಟ್ಕೊಂಡಿರ್ತೀನಿ, ಆಮೇಲೆ ಓದ್ಕೊಂಡು ಹೋಗಿವಿ ಅಂತ ನೀನೇನೆ ಮೊದಲು ಮಂತಕ್ಕೆ ಬಿಟ್ಟು ಬರಗಪ್ಪ ಹೋಗಿ. ತಲೆ ಸುತ್ತ ಬಂದು ಆಮೇಲೆ ಬಿದ್ದಿದ್ದಾಳು, ಬೇದಿ ಆಗೈತಂತೆ, ಸುಸ್ತಾಗುತ್ತಂತೆ ಅವಳಿಗೆ. ಹೋಗಿ ಕರ್ಕೊಂಡು ಹೋಗಿ ನೀನೇನೆ. ಸರಿ ಅಕ್ಕ, ನಡಿಯ ರಾಣಿ ನಡಿ. ಅಮ್ಮಗೆ ನಾನೇ ಹೇಳಿ ನಿನ್ನ ಮಂತಕ್ಕೆ ಬಿಟ್ಟು ಬರ್ತೀನಿ. ಏನಾದ್ರೂ ಯಾತಾದ್ರೂ ಔಷಧಿನ ತಂದು ಕೊಡುತ್ತೆ, ಒಂದು ಸ್ವಲ್ಪ ಔಷಧಿ ಕುಡಿ. ಇಲ್ಲಾಂದ್ರೆ ಮಾತ್ರೆ ಸಿಗ್ತಾವೋ ಇಲ್ವೋ ಗೊತ್ತಿಲ್ಲ. ಮಾತ್ರೆ ಏನಾದರೂ ಸಿಕ್ಕಿರೆ ಮಾತ್ರೆ ತಂದು ಕೊಡಕ್ಕೆ ಹೇಳ್ತೀನಿ ನಮ್ಮ ಅಕ್ಕಗೆ. ನುಂಗಿ ಮನಿಕಮೆಂತೆ ನಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.